ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ OT ಟೆಕ್ನಿಷಿಯನ್ ಮಾಡ್ತಿರುವಂತಹ 2ನೇ ವರ್ಷದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಪಾಸಿಂಗನ್ನು ತಗೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಕಂಬೈನ್ ಸಬ್ಜೆಕ್ಟ್ ಇದ್ದಾವೆ, ಮೂರು ಸಬ್ಜೆಕ್ಟ್ಗಳನ್ನು ಒಂದೇ ಎಕ್ಸಾಮಲ್ಲಿ ಬರೀಬೇಕು. ಸೊ ಫುಲ್ ಕನ್ಫ್ಯೂಷನಲ್ಲಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಎಷ್ಟು ಮಾರ್ಕ್ಸನ್ನು ತಗೋಬೇಕು, ನಾವು ಪಾಸ್ ಆಗಬೇಕಂತ ಒಂದು ಡೌಟನ್ನು ಕೂಡ ನಿಮ್ಮಲ್ಲಿ ಇರ್ಬೋದು. ಅದಕ್ಕೆ ನೋಡಿ, ಸೊ ಇಲ್ಲಿ ಪೇಪರ್ 1 ಇದೆ. ಸೊ ಪೇಪರ್ 1 ಒಳಗಡೆ ನಿಮಗೆ ಫಂಡಮೆಂಟಲ್ಸ್ ಆಫ್ 14 ಬೇಸಿಕ್ ಕಾನ್ಸೆಪ್ಟ್ ಆಫ್ ಸರ್ಜರಿ ಇದೆ. ಇಲ್ಲಿ 100 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರೀತೀರಿ. ಸೊ ಇದಕ್ಕೆ ನೀವು ಪಾಸಿಂಗ್ ತೊಗೋಬೇಕಾಗಿರೋದು ಜಸ್ಟ್ 35 ಮಾರ್ಕ್ಸ್ಗಳನ್ನು ಮಾತ್ರ. ಆಮೇಲೆ ಇವೊಂದು ಕೂಡ ನೀವು ಪ್ರಾಕ್ಟಿಕಲಲ್ಲಿ ಕೂಡ ನೀವು 35 ತೊಗೊಂಡ್ರೆ ಇವರ ಪಾಸ್ ಎಲಿಜಿಬಿಲಿಟಿ ಆಯಿತು. ನೆಕ್ಸ್ಟ್ 2ನೇ ಪೇಪರ್ ಇದೆ. ಇಲ್ಲಿ ಅದರಲ್ಲಿ 3 ಸಬ್ಜೆಕ್ಟ್ ಇರ್ತವೆ. ಯಾವುದೇದಂತಂದರೆ ಬಯೋಕೆಮಿಸ್ಟ್ರಿ, ಫಾರ್ಮಾಕೊಲಜಿ, ಮೈಕ್ರೋಬಯಾಲಜಿ ಅಂತ ಇದೆ. ಇವು 3 ಸಬ್ಜೆಕ್ಟ್ ಕೂಡಿ ನೀವು ಒಂದು ಪೇಪರಲ್ಲಿ ಬರಿತೀರಾ 100 ಮಾರ್ಕ್ಸಿಗೆ. ಬಯೋಕೆಮಿಸ್ಟ್ರಿ 40, ಫಾರ್ಮಾಕೊಲಜಿ 30, ಆಮೇಲೆ ಮೈಕ್ರೋಬಯಾಲಜಿ 30 ಮಾರ್ಕ್ಸಿಗೆ ಬರಿತೀರಾ. ಸೊ ಈ 3 ಪೇಪರ್ಗಳು ಕೂಡಿಕೊಂಡು ನೀವು 35 ಮಾರ್ಕ್ಸ್ಗಳನ್ನು ಏನೋ ನೀವು ಬಯೋಕೆಮಿಸ್ಟ್ರಿ, ಫಾರ್ಮಾಕೊಲಜಿ, ಮೈಕ್ರೋಬಯಾಲಜಿ 3 ಸಬ್ಜೆಕ್ಟ್ ಕೂಡಿ ಜಸ್ಟ್ 35 ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು ಬಯೋಕೆಮಿಸ್ಟ್ರಿಯಲ್ಲಿ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೀನಿ, ಆದರೆ ಫಾರ್ಮಾಕೊಲಜಿಯಲ್ಲಿ 10 ಮಾರ್ಕ್ಸನ್ನು ಬರೆದಿದ್ದೀನಿ. ನಾವು ಫೇಲ್ ಆಗ್ತಾನೆ ಅಂದರೆ ನೀವು ಫೇಲ್ ಆಗೋದಿಲ್ಲ. ಬಿಕಾಸ್ ಆಫ್ ಈ 3 ಸಬ್ಜೆಕ್ಟ್ಗಳನ್ನು ಕೂಡಿಸಿ 35 ಬೀಳಬೇಕು. ಫಾರ್ ಎಕ್ಸಾಂಪಲ್, ಮೈಕ್ರೋಬಯಾಲಜಿ 30 ಆಗಿದೆ, ಫಾರ್ಮಾಕೊಲಜಿ 10 ಆಗಿದೆ, ಬಯೋಕೆಮಿಸ್ಟ್ರಿ 10 ಆಗಿದೆ. ನನಗೆ ಅಂದಾಜು ಒಂದು 35 ಬೀಳ್ಬೋದು. ಆಗುತ್ತಾ ಅಂತಂದರೆ 100% ಆಗುತ್ತೆ. ಯಾಕಂದರೆ 3 ಸಬ್ಜೆಕ್ಟ್ ಕೂಡಿಕೊಂಡು 35 ಬೀಳಬೇಕು. ಒಂದೊಂದು ಸಬ್ಜೆಕ್ಟಲ್ಲಿ ಕೂಡ ಎಲ್ಲದರಲ್ಲೂ ಪಾಸ್ ಆಗಬೇಕಂತಿಲ್ಲ. 3 ಸಬ್ಜೆಕ್ಟ್ ಆದರೆ, ಬಟ್ ಕಂಡೀಷನ್ ಏನಂದರೆ ನೀವು 3 ಸಬ್ಜೆಕ್ಟನ್ನು ಟಚ್ ಮಾಡಿರಬೇಕು. ಅಂದರೆ ಅಟೆಂಪ್ಟ್ ಮಾಡಿರಬೇಕು ಆನ್ಸರ್ಗಳನ್ನು, ಅಥವಾ ಅಟೆಂಪ್ಟ್ ಮಾಡಿರಬೇಕು ಈ ಒಂದು QP ಕೋಡ್ಗಳನ್ನು ಅಟೆಂಪ್ಟ್ ಮಾಡಿರಬೇಕು. ಅಂದರೆ ಒಳ್ಳೆಯದು. ಅಂದರೆ 35 ನೀವು ಪಾಸ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪೇಪರ್ 3 ಒಳಗಡೆ ಅನಾಟಮಿ, ಫಿಸಿಯಾಲಜಿ ಇವೆರಡೂ ಕೂಡಿ 55 ಮಾರ್ಕ್ಸಿಗಿದ್ದಾವೆ, 100 ಮಾರ್ಕ್ಸಿಗಿದೆ. ಇವೆರಡೂ ಕೂಡಿ ನೀವು 35 ಆಗಬೇಕಾಗುತ್ತೆ. ಉದಾಹರಣೆಗೆ ಅನಾಟಮಿಯಲ್ಲಿ 15, ಫಿಸಿಯಾಲಜಿಯಲ್ಲಿ ಒಂದು 25 ತಗೊಂಡು ಎರಡೂ ಕೂಡಿದಾಗ 35 ಆಗುತ್ತೆ. ಹೌದಾ? 35 ತನಕ ತಗೋಬೋದು. ಈ ರೀತಿಯಾಗಿ ನೀವು ಸಬ್ಜೆಕ್ಟ್ಗಳನ್ನು ಕಾಂಬಿನೇಷನ್ ಮಾಡಿದ ಮೇಲೆ, ಒಂದು ಸರ್ ನಮಗೆ ಅನಾಟಮಿಯಲ್ಲಿ ಕಡಿಮೆ ಆಗಿದೆ, ಫಾರ್ ಎಕ್ಸಾಂಪಲ್ 50ಕ್ಕೆ ನಾನು ಒಂದು 20 ಬರೆದು ಬಂದಿದ್ದೀನಿ, ಫಿಸಿಯಾಲಜಿಯಲ್ಲಿ ನಾನು ಔಟ್ ಬರೆದು ಬಂದಿದ್ದೀನಿ. ಏನಾಗುತ್ತೆ ಅಂತಂದರೆ ಡೆಫಿನೆಟಾಗಿ ಎರಡೂ ಕೂಡ್ಕೊಂಡು 35 ಬೀಳಬೇಕು, ನೀವು ಪಾಸ್ ಆಗ್ತೀರಾ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.